ಡಿಯರ್ ಫ್ರೆಂಡ್, ನಾವು ಈಗ ಸೇವಾ ಸಿಂಧುವಿನಲ್ಲಿ ನೇರ ಸಾಲ ಯೋಜನೆಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅನ್ನೋದನ್ನು ನೋಡೋಣ. 2024 ಮತ್ತು 25ನೇ ಸಾಲಿನ SC ST ಮತ್ತು OBC ಜನರಲ್ ಕೆಟಗರಿಗೆ ನೇರ ಸಾಲ ಯೋಜನೆ ಅಂದರೆ ಸ್ವಯಂ ಉದ್ಯೋಗವನ್ನು ಕೈಗೊಳ್ಳಲು ನೇರ ಸಾಲ ಯೋಜನೆಗೆ ಅರ್ಜಿಯನ್ನು ಕರೆದಿದ್ದಾರೆ. ನೇರ ಸ್ವಯಂ ಉದ್ಯೋಗ ಅಂದರೆ ನೀವು ಏನು ಬೇಕಾದರೂ ಮಾಡ್ಬೋದು. 1 ಲಕ್ಷದ ಲೋನ್ ತೊಗೊಂಡ್ರೆ ನೀವು ಹಸು ಸಾಕಾಣಿಕೆ ಇರ್ಬೋದು, ಕುರಿ ಸಾಕಾಣಿಕೆ ಇರ್ಬೋದು, ಮೇಕೆ ಸಾಕಾಣಿಕೆ ಇರ್ಬೋದು, ಸಣ್ಣದಾಗಿ ಯಾವುದಾದ್ರೂ ಒಂದು ಬಿಸ್ನೆಸ್ ಇರ್ಬೋದು. ಅಂದರೆ ನೀವು ಅದನ್ನು ಮಾಡೋದಕ್ಕೆ ಯಾವ ರೀತಿ ಅರ್ಜಿಯನ್ನು ಹಾಕೋದು ಅನ್ನೋದನ್ನು ನೋಡೋಣ. ಮೊದಲು ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಲೋನ್ ಅಂತ ಟೈಪ್ ಮಾಡಿ. ಲೋನ್ ಅಂತ ಟೈಪ್ ಮಾಡಿದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಡೈರೆಕ್ಟ್ ಲೋನ್ ಇದು ನೋಡಿ, ಇದು ಸಲ ಅರ್ಜಿ ಇದು ಮುಗಿದಿದೆ, ಇದು ಹೊಸ ವರ್ಷದ್ದು. ಈಗ ನೋಡಿ, ಲೋನ್ ಅಂತ ಮತ್ತೆ ಸರ್ಚ್ ಕೊಡಿ. ಇಲ್ಲಿ ಕಾಯಕ ಕಿರಣ ಅಂತಿದೆ ನೋಡಿ, ಅಲ್ಲಿಗೆ ಕ್ಲಿಕ್ ಮಾಡಿ. ನೋಡಿ, ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅರ್ಜಿ ಕಾಯಕ ಕಿರಣ ಅಂತ ಹೇಳ್ಬಿಟ್ಟು ಬಂದಿದೆ. ನೀವು ನಿಮ್ದೊಂದು ಕ್ಯಾಸ್ಟ್ ಯಾವ ಒಂದು ಪಂಗಡಕ್ಕೆ ಬರುತ್ತೆ ನೋಡ್ಕೊಳ್ರಿ. ಯಾವ ನಿಗಮಕ್ಕೆ, ದೇವರಾಜ ಅರಸನೋ, ಅಲೆಮಾರಿನೋ, ಮಡಿವಾಳ ಮಾಚಿದೇವನೋ, ಯಾವ ಒಂದು ನಿಗಮಕ್ಕೆ ಬರುತ್ತೆ ಅಂತನ್ನೋದನ್ನು ನೀವು ಫಸ್ಟು ನೋಡ್ಕೊಳ್ಬೇಕು. ಒಕ್ಕಲಿಗ ಕಮ್ಯುನಿಟಿ, ವೀರಶೈವ ಲಿಂಗಾಯತ, ಸವಿತಾ ಸಮಾಜ, ನಿಮ್ದೊಂದು ಇಂತಿಷ್ಟ ಕ್ಯಾಸ್ಟ್ಗಳನ್ನ ಅದನ್ನು ಜೋಡಿಸ್ಬಿಟ್ಟು ಒಂದು ನಿಗಮ ಮಾಡಿರ್ತಾರೆ ಫ್ರೆಂಡ್ಸ್. ಇಂತಿಷ್ಟು ಕ್ಯಾಸ್ಟ್ಗಳು ಸೇರ್ಕೊಂಡು ಒಂದು ನಿಗಮ ಮಾಡಿರ್ತಾರೆ. ಆ ನಿಗಮಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಯಾವ ನಿಗಮ ಬರುತ್ತೆ, ನೀವು ಅದನ್ನೊಂದು ಬ್ರೋಚರ್ ಬರುತ್ತೆ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಆನ್ಲೈನಲ್ಲೇ ಡೌನ್ಲೋಡ್ ಮಾಡಿಕೊಂಡು ಒಂದು ಬ್ರೋಚರನ್ನು ಮಾಡ್ಕೊಳ್ಳಿ. ಆ ಬ್ರೋಚರನ್ನು ನೋಡಿಕೊಂಡು ಆ ನಿಗಮಕ್ಕೆ ಯಾವುದು ಬರುತ್ತೋ ನಿಮಗೆ ಅದನ್ನು ನೋಡ್ಕೊಂಡು ಕ್ಲಿಕ್ ಮಾಡಿ. ಮಡಿವಾಳ ಮಾಚಿದೇವ ಅಂತ ನಾನು ಕ್ಲಿಕ್ ಮಾಡಿದ್ದೇನೆ. 2024-25ನೇ ಸಾಲು. ಫಸ್ಟ್ ಆಧಾರ್ ಅಥೆಂಟಿಕೇಶನ್ ಅನ್ನು ಮಾಡಬೇಕು, KYC ಅನ್ನು ಮಾಡಬೇಕು. ಆಧಾರ್ ಅಥೆಂಟಿಕೇಶನ್ಸ್ ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ದು ಆಧಾರ್ ನಂಬರ್ ಕೇಳುತ್ತೆ ಫ್ರೆಂಡ್ಸ್. ಇಲ್ಲಿ ಆಧಾರ್ ನಂಬರ್ ಕೇಳಿದ ನಂತರ ನಿಮ್ಮ ಮೊಬೈಲಿಗೆ ಒಂದು OTP ಬರುತ್ತೆ. OTP ಹಾಕಿದರೆ ಗೆಟ್ ಆಧಾರ್ ಮೇಲ್ ಡೀಟೇಲ್ಸ್ ಕ್ಲಿಕ್ ಮಾಡಿದ್ರೆ ಅರ್ಜಿದಾರರ ಹೆಸರು ಮತ್ತು ಅವರ ತಂದೆ ಅಥವಾ ಗಂಡನ ಹೆಸರು ಫಿಲ್ ಆಗುತ್ತೆ. ನಂತರ ನೋಡಿ, ನೀವು ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಮೇಲ್ ಆರ್ ಫಿಮೇಲ್ ಅಂತ ಕ್ಲಿಕ್ ಮಾಡಿ. APL ಆರ್ BPL ಇಬ್ಬರೂ ಸಹ ಅಪ್ಲೈಯನ್ನು ಮಾಡ್ಬೋದು. BPL ಇದ್ರೆ BPL ಹಾಕಿ. RD ನಂಬರ್ನ ಟೈಪ್ ಮಾಡಿದ್ರೆ ನಿಮ್ಮ ಕ್ಯಾಸ್ಟ್ನ RD ನಂಬರು, ಕೆಳಗಡೆ ನಿಮ್ಮ ಜಾತಿ ಎಲ್ಲ ಅದು ಆಟೋ ಫಿಲ್ ಆಗುತ್ತೆ. ರೇಷನ್ ಕಾರ್ಡ್ ನಂಬರ್ ಹಾಕಿದರೆ ಕೆಳಗಡೆ ಇನ್ಕಮ್ ಸರ್ಟಿಫಿಕೇಟ್ RD ನಂಬರ್ ಕ್ಲಿಕ್ ಮಾಡಿದರೆ RD ನಂಬರ್ ಎಂಟರ್ ಮಾಡಿದ್ರೆ ಆಸ್ ಫಾರ್ ಇನ್ಕಮ್ ಸರ್ಟಿಫಿಕೇಟ್ ಪ್ರಕಾರ ಎಷ್ಟಿದೆ ನಿಮ್ಮದು ಅಷ್ಟು ಆದಾಯ ಅಲ್ಲಿಗೆ ಬರುತ್ತೆ. ಇಲ್ಲಿ ಉದ್ದೇಶ, ಸಾಲದ ಉದ್ದೇಶ ಏನು ಅಂದರೆ ನೀವು ಹಸು ಸಾಕಾಣಿಕೆಗೋ, ಕುರಿ ಸಾಕಾಣಿಕೆಗೋ ಅಥವಾ ಏನಾದ್ರು ಬಿಸ್ನೆಸ್ ಮಾಡೋಕ್ಕೋ ಅದು ನಿಮಗೆ ಇಲ್ಲಿ ಸಾಲದ ಉದ್ದೇಶವನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ. ನಂತರ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್, ಶಾಶ್ವತ ವಿಳಾಸ, ಯಾವ ಡಿಸ್ಟಿಕ್ನವರು ಆ ಡಿಸ್ಟಿಕ್ಕನ್ನು ಹಾಕಿ, ತಾಲೂಕನ್ನು ಎಂಟ್ರಿ ಮಾಡಿ, ಹೋಬಳಿಯನ್ನು ಎಂಟ್ರಿ ಮಾಡಿ, ವಿಲೇಜ್ ಎಂಟ್ರಿ ಮಾಡಿ. ನಂತರ ನಿಮ್ಮ ಅಸೆಂಬ್ಲಿ ಯಾವುದು, ಲೋಕಸಭಾ ಅಸೆಂಬ್ಲಿ ಯಾವುದು, ವಿಧಾನಸಭಾ ಅಸೆಂಬ್ಲಿ ಯಾವುದಿದೆ ಅದನ್ನೇ ಕ್ಲಿಕ್ ಮಾಡಿ. ನಂತರ ನೀವು ಕ್ಯಾಪ್ಚರ್ ಹಾಕಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಏನು ಓಪನ್ ಆಗುತ್ತೆ ನೆಕ್ಸ್ಟ್ ಅಂದರೆ ಅಲ್ಲಿ ಒಂದು PDF ಫಾರ್ಮೆಟ್ ಕೇಳುತ್ತೆ. ನಿಮ್ಮದೊಂದು ಆಧಾರ್ ಕಾರ್ಡು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ನಿಮ್ಮದು ಯೋಜನಾ ವರದಿ ಏನಾದ್ರು ಇದ್ದರೆ, ಪ್ರಾಜೆಕ್ಟೆಡ್ ರಿಪೋರ್ಟ್ ಅಂದರೆ ಏನು ಬಿಸ್ನೆಸ್ ಮಾಡ್ತೀನಿ ಅಂತ ಏನಾದರೂ ಯೋಜನಾ ವರದಿ ಇದ್ದರೆ ಆ ಯೋಜನಾ ವರದಿಯನ್ನು ನೀವಲ್ಲಿ ಅಪ್ಲೋಡ್ ಮಾಡಬೇಕು. ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಿ ಸಾಕು ಫ್ರೆಂಡ್ಸ್. ಇದೇ ರೀತಿ ಒಂದು ಹೊಸ ಮಾಹಿತಿಯನ್ನು ನಿಮಗೆ, ಹೊಸ ಅಪ್ಡೇಟನ್ನು ನಿಮಗೆ ತಿಳಿಸಬೇಕು ಅಂದರೆ ನಮ್ಮ ಕನಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಫ್ರೆಂಡ್ಸ್. ಅದೇ ರೀತಿ ಮುಂದಿನ ದಿನಗಳಲ್ಲಿ ಯಾವುದು ಸರ್ಕಾರಿ ಯೋಜನೆಗಳು ಬಿಡ್ತಿದೆಯೋ ಆ ಯೋಜನೆಗಳನ್ನು ನಾವು ನಿಮಗೆ ಲೈವ್ ಆಗಿ ತೋರಿಸ್ತೀವಿ. ಥ್ಯಾಂಕ್ ಯು ಫ್ರೆಂಡ್ಸ್.